ತತ್ ಸತ್ಯಂ ಸದಿತಿ ಪ್ರಾಣಃ. ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನಮಾಲಾದಲ್ಲಿ ಇದು 3ನೇ ಭಾಗ. ಈ ಹಿಂದಿನ 2 ಭಾಗಗಳಲ್ಲಿ ನಖಸ್ತುತಿಯ 2 ಶ್ಲೋಕಗಳನ್ನು ನಾವು ಕೇಳಿ ಮುಗಿಸಿದ್ದೇವೆ. ಅಥವಾ ನಖಸ್ತುತಿಯ 1 ಶ್ಲೋಕ ಮತ್ತೆ ಆಚಾರ್ಯರದೇ ರಚನೆಯಾದಂಥ ಮತ್ತೊಂದು ಶ್ಲೋಕವನ್ನು ಕೂಡ ನಾವು ಶ್ರವಣ ಮಾಡಿ ಮುಗಿಸಿದ್ದೇವೆ. ಈಗ ತ್ರಿವಿಕ್ರಮ ಪಂಡಿತರ ರಚನೆಯಾದಂತಹ ವಾಯುಸ್ತುತಿಯ ಶ್ರವಣ ಮಾಡಬೇಕು. ಪರಂಪರೆಯಲ್ಲಿ ಇದಕ್ಕೆ ವಿಷ್ಣುವಿನ ಪರವಾಗಿ ಮತ್ತೆ ಮುಖ್ಯ ಪ್ರಾಣದ ಪರವಾಗಿ ಎರಡು ಅರ್ಥಗಳನ್ನು ಹೇಳ್ತಾರೆ. ನಮ್ಮ ಗುರುಗಳಾದಂಥ ಅಯೋಧನ ಪುರಾಣಿಕರು ಕೂಡ ಆ 2 ಅರ್ಥಗಳನ್ನು ಬರೆದಿದ್ದಾರೆ. ತ್ರಿವಿಕ್ರಮ ಪಂಡಿತರು ಕೇವಲ ವಾಯುಸ್ತುತಿಯನ್ನು ಮಾತ್ರ ರಚಿಸಿದ್ದಾದ್ದರಿಂದ ಇದು ವಾಯುಪರವಾಗಿ ಅರ್ಥ ಹೇಳುವುದು ಮಾತ್ರ ಸೂಕ್ತ ಅಂತ ಅಭಿಪ್ರಾಯ ಪಡುವವರು ಕೂಡ ಇದ್ದಾರೆ. 2 ಅರ್ಥಗಳನ್ನು ಇಲ್ಲಿ ಹೇಳಿರ್ತೇನೆ. ಶ್ರೀಮದ್ ವಿಷ್ಣುನಿಷ್ಠಾತಿಗಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಸತ್ಪಾಂಸವೋಸ್ಮಾನ್ ಪುನಂತು ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧಬಲಿತ ಕಪುಭಾ ಪ್ರೇಮ ಭಾರಂ ಬಭಾರ. ಇದು ಮೊದಲನೇ ಶ್ಲೋಕ. ವೇದವ್ಯಾಸರ ವರ್ಣನೆ ಆಗಬಹುದಿದು. ಹಾಗೆ ಮಧ್ವಾಚಾರ್ಯರ ವರ್ಣನೆ ಕೂಡ ಆಗಬಹುದು. ವೇದವ್ಯಾಸರ ವರ್ಣನೆ ಆದಾಗ ಶಾರದಾ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ ಹೇಳ್ತಾರೆ. ಮಧ್ವಾಚಾರ್ಯರ ವರ್ಣನೆ ಆದಾಗ ಶಾರದಾ ಅಂದ್ರೆ ಭಾರತೀ ದೇವಿ ಅಂತ ಅರ್ಥವನ್ನ ವರ್ಣಿಸ್ತಾರೆ. ಉಳಿದೆಲ್ಲ ವಿಶೇಷಣಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿವೆ. ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧಬಲಿತ ಕುಭಾ. ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧಬಲಿತ ಕಕುಭಾ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಶಾರದಾ ಅನ್ನೋ ಶಬ್ದ ಲಕ್ಷ್ಮಿಯನ್ನು ಹೇಳಿದರೆ ಆ ವಿಶೇಷಣ ಲಕ್ಷ್ಮೀ ದೇವಿಗೆ ಅನ್ವಿತ ಆಗ್ತದೆ. ಶಾರದಾ ಶಬ್ದದಿಂದ ಭಾರತೀ ದೇವಿಯನ್ನು ಹೇಳುವುದಾದ್ರೆ ಆ ವಿಶೇಷಣ ಭಾರತೀ ದೇವಿಗೆ ಅನ್ವಿತ ಆಗ್ತದೆ. ಶಾರದಾ ಅಂದ್ರೆ ಶರತ್ಕಾಲದ ಇಂದು. ಶರತ್ ಅಂದ್ರೆ ಶರತ್ಕಾಲ, ಶಾರದಾ ಅಂದ್ರೆ ಶರತ್ಕಾಲಕ್ಕೆ ಸಂಬಂಧಪಟ್ಟಂತ ಇಂದು ಅಂದ್ರೆ ಚಂದ್ರ. ಅವನ ಜ್ಯೋತ್ಸ್ನ ಅಂದ್ರೆ ಬೆಳದಿಂಗಳು. ಆ ಬೆಳದಿಂಗಳಿನಂತೆ ಭದ್ರ, ಅತ್ಯಂತ ಮಂಗಳಕರವಾದದ್ದು, ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ಅಂಥ ಯಾವುದು ಸ್ಮಿತ ಅಂದ್ರೆ ಮಂದಹಾಸ. 2 ಕಡೆ ಇವು 2 ಅರ್ಥಗಳು, ಈ ಶಬ್ದಗಳು 2 ಅರ್ಥಗಳಲ್ಲಿಯೂ ಒಂದೇ ರೀತಿಯಾಗಿ ಅನ್ವಿತ ಆಗ್ತವೆ. ಮಂದಹಾಸದ ಶ್ರೀ ಅಂದ್ರೆ ಕಾಂತಿ. ಆ ಕಾಂತಿಯಿಂದ ಧಬಲಿತ ಕಕುಭಾ, ಎಲ್ಲ ದಿಕ್ಕುಗಳನ್ನು ಬೆಳಗಿಸಿರುವಂಥವಳು ಲಕ್ಷ್ಮೀದೇವಿ ಮತ್ತೆ ಈ ಭಾರತೀ ದೇವಿ. ತ್ರಿಭುವನ ಮಹಿತ, 3 ಲೋಕಗಳಲ್ಲಿಯೂ ಕೂಡ ಪೂಜಿತರಾದವರು ಲಕ್ಷ್ಮೀದೇವಿಯೂ ಹೌದು, ಹಾಗೆ ಭಾರತೀ ದೇವಿನೂ ಕೂಡ ಹೌದು. ಮಹಿತ ಅಂದ್ರೆ ಪೂಜಿಸಲ್ಪಟ್ಟಂಥವಳು, ಮಾನಿಸಲ್ಪಟ್ಟವಳು. ವಾಚಾಂ ಪ್ರಣೇತ್ರಿ, ಎಲ್ಲ ಶಾಸ್ತ್ರಗಳಿಗೆ ಅಭಿಮಾನಿನಿ ದೇವತೆ ಆದವಳು. ಲಕ್ಷ್ಮೀದೇವಿಯು ಎಲ್ಲ ಶಾಸ್ತ್ರಗಳಿಗೆ ಅಭಿಮಾನಿನಿ. ಅವಳ ಬಳಿಕ ಅವಳ ಅಧೀನವಾಗಿ ಸರ್ವಶಾಸ್ತ್ರಗಳ ಅಭಿಮಾನ ಸರಸ್ವತಿ ಮತ್ತು ಭಾರತೀಯರಿಗಿದೆ. ಋಚಶ್ರೀರ್ಘೀರುಮಾದ್ಯಾಹ ಸಾಮ್ನಃ ಪ್ರಾಣಶಿವಾದಯ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉದ್ಧರಿಸುವಂತೆ ಋಗ್ವೇದಕ್ಕೆ ಮತ್ತೆ ಎಲ್ಲಾ ಶಾಸ್ತ್ರಗಳಿಗೂ ಕೂಡ ಶ್ರೀಹಿ ಗೀಹಿ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಗೀ ಅಂದ್ರೆ ವಾಣಿಯ ಅಭಿಮಾನಿನಿಯಾದಂತಹ ವಾಗಭಿಮಾನಿನಿಯಾದಂತಹ ಸರಸ್ವತಿ ಮತ್ತು ಭಾರತಿ, ಇವರಿಬ್ಬರು ಮತ್ತೆ ಉಮಾದೇವಿ ಎಲ್ಲರೂ ಕೂಡ ಅಭಿಮಾನಿನಿಯರಾಗಿದ್ದಾರೆ. ಹೀಗೆ
ವಾಗಭಿಮಾನಿನಿ ಅಂದ್ರೆ ಲಕ್ಷ್ಮೀ ದೇವಿಯೂ ಆಗಬಹುದು, ಭಾರತೀ ದೇವಿಯೂ ಆಗಬಹುದು. ಶಾರದಾ ಅಂದ್ರೆ ಲಕ್ಷ್ಮೀ ದೇವಿ ಅಥವಾ ಭಾರತೀ ದೇವಿ. ಯತ್ರ ಯಾವ ವೇದವ್ಯಾಸರಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತೆ. ಯತ್ರ ಅಂದ್ರೆ ಯಾವ ಆಚಾರ್ಯರಲ್ಲಿ, ಮುಖ್ಯ ಪ್ರಾಣರಲ್ಲಿ. ಪ್ರೇಮ ಭಾರಂ, ಗಾಢವಾದ ಪ್ರೇಮವನ್ನು ಬಭಾರ ಹೊಂದಿದ್ದಾಳೆ, ಅರ್ಪಿಸಿದ್ದಾಳೆ. ಶ್ರೀಮದ್ ವಿಷ್ಣುಂಘ್ರಿನಿಷ್ಠಾತಿ ಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲಜ ಉಜ್ವಲ ಜಲಜ ಸತ್ಪಾಂಸವಹ ಅಂತ ಒಂದೇ ಶಬ್ದ. ಅಸ್ಮಾನ್ ಪುನಂತು ಅಂತ ಮತ್ತೆರಡು ಪ್ರತ್ಯೇಕವಾದ ಶಬ್ದಗಳು. ಶ್ರೀಮತ್ ಅಂದ್ರೆ ಲಕ್ಷ್ಮೀಯುಕ್ತನಾದಂತಹ ವಿಷ್ಣು, ಲಕ್ಷ್ಮೀ ಸಮೇತನಾದ ವಿಷ್ಣು ಅಂತ ಒಂದರ್ಥ. ಅಥವಾ ಈಗಾಗಲೇ ನಾನು ಹಿಂದೆ ಹೇಳಿದಂತೆ ಶ್ರೀ ಅಂತಂದ್ರೆ ಸ್ವರೂಪ ಶ್ರೀಸ್ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅಂತ ಭಾಗವತ ತಾತ್ಪರ್ಯ ಹೇಳಿದಂತೆ ಲಕ್ಷ್ಮೀದೇವಿಯಿಂದ ಸಮೇತನಾದ ವಿಷ್ಣು ಆಗಬಹುದು, ಅಥವಾ ತನ್ನ ಸ್ವರೂಪಭೂತವಾದ ಕಾಂತಿಯಿಂದ ಸಮೇತನಾದಂತಹ ವಿಷ್ಣುವು ಕೂಡ ಶ್ರೀಮದ್ ವಿಷ್ಣು ಅಂತ ಕರೆಸ್ಕೋತಾನೆ. ಅವನ ಅಂಗ್ರಿ ಅಂದ್ರೆ ಪಾದಗಳಲ್ಲಿ ನಿಷ್ಠಾ, ಅತ್ಯಂತ ಗಾಢವಾದಂತಹ ಒಂದು ನಿಷ್ಠಾ, ನಿಶ್ಚಲವಾದಂತಹ ಭಕ್ತಿ. ಆ ಭಕ್ತಿ ಎನ್ನುವುದೇ ಅತಿ ಗುಣ, ಅತ್ಯಂತ ದೊಡ್ಡ ಗುಣ. ಆ ಗುಣ ಉಳ್ಳಂಥವರು ಚತುರ್ಮುಖ ಬ್ರಹ್ಮಾದಿಗಳು, ಅತಿಗುಣರಾದಂಥ ಗುರುತಮರು. ಆ ಅತ್ಯಂತ ಎಲ್ಲಾ ಗುಣಗಳಲ್ಲಿಯೂ ಅತ್ಯಂತ ಮಹತ್ವದ ಗುಣ ಅಂದ್ರೆ ಪರಮಾತ್ಮನಲ್ಲಿ ಭಕ್ತಿ. ಆ ಗುಣ ಉಳ್ಳವರು ಈ ಚತುರ್ಮುಖ ಬ್ರಹ್ಮಾದಿಗಳು. ಅವರಿಗೂ ಗುರುವಾದಂಥವನು ಗುರುತಮ ಅಂದ್ರೆ ಅತ್ಯಂತ ಶ್ರೇಷ್ಠ ಗುರುವಾದಂಥವನು. ಈ ವೇದವ್ಯಾಸ ದೇವರು. ಶ್ರೀಮದಾನಂದ ತೀರ್ಥ. ಶ್ರೀಮತ್ ಅಂತಂದ್ರೆ ಶ್ರೀ ಅಂದ್ರೆ ಸಂಪತ್ತು, ಶಮದಮಾದಿ ಸಂಪತ್ತು ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಶಮದಮಾದಿ ಸಂಪತ್ತು ಉಳ್ಳವರಿಗೆ ಆನಂದಕರವಾದಂತಹ ತೀರ್ಥ, ಶಾಸ್ತ್ರವನ್ನ ರಚನೆ ಮಾಡಿ ಉಪದೇಶಿಸಿದಂಥವರು. ತ್ರೈಲೋಕ್ಯಾಚಾರ್ಯ, 3 ಲೋಕಕ್ಕೂ ಗುರುವೆನಿಸಿದವರು ಈ ವೇದವ್ಯಾಸರು. ತ್ರೈಲೋಕ್ಯಾಚಾರ್ಯ ಪಾದ, ಅವರ ಪಾದಗಳೆಂಬ ಉಜ್ವಲ ಪ್ರಕಾಶಮಾನವಾದ ಜಲಜ ಅಂದ್ರೆ ಕಮಲ, ಆ ಕಮಲದಲ್ಲಿರುವ ಪಾಂಸವಹ ಧೂಳುಗಳು ಅಸ್ಮಾನ್ ನಮ್ಮನ್ನು ಪುನಂತು ಪವಿತ್ರೀಕರಿಸಲಿ ಅಂತ ಅದರ ಅಭಿಪ್ರಾಯ. ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯ ಹೇಳಿದಂತೆ ಜಗತ್ತೆಲ್ಲದಕ್ಕೂ ಕೂಡ ಮೂಲಭೂತ ಗುರು, ಅತ್ಯಂತ ಪ್ರಧಾನ ಗುರುವೇ ಈ ಮುಖ್ಯ ಪ್ರಾಣ, ಈ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮನ ಬಳಿಕ ಗುರುವಿನ ಸ್ಥಾನ ಲಕ್ಷ್ಮೀದೇವಿದು, ಆನಂತರ ಚತುರ್ಮುಖ ಬ್ರಹ್ಮಾದಿಗಳು. ವಾಯುವಿಗೆ ಅದನ್ನು ಈ ಶಬ್ದವನ್ನು ನಾವು ಅನ್ವಿತ ಮಾಡ್ಲಿಕ್ಕೆ ಬರ್ತದೆ. ಆ ವಿಷ್ಣುವಿನ ಅಂಗ್ರಿ ಅಂದ್ರೆ ಪಾದಗಳಲ್ಲಿ ನಿಷ್ಠಾ ಅಂದ್ರೆ ನಿಶ್ಚಲವಾದ ಭಕ್ತಿ. ಆ ಭಕ್ತಿ ಎಂಬ ಅತ್ಯಂತ ಗುಣ ಉಳ್ಳವರು ಅಂತ ಹಿಂದಿನ ಅರ್ಥದಲ್ಲಿ ಮಾಡಿದ್ರು. ಅದನ್ನ ವೇದವ್ಯಾಸ ದೇವರ ಪರವಾಗಿ ಅನ್ವಯಿಸಿದಾಗ ಈಗ ಅತಿ ಗುಣ ಅಂದ್ರೆ ಅತ್ಯಂತ ದೊಡ್ಡ ಗುಣದಿಂದ ಗುರುತಮ, ಅತ್ಯಂತ ಶ್ರೇಷ್ಠ ಗುರುವೆನಿಸಿದವರು. ಮತ್ತೆ ಯಾರು ಶಮದಮಾದಿ ಸಂಪನ್ನರಾಗಿದ್ದಾರೆ ಅವರಿಗೆ ಆನಂದಕರವಾದಂತಹ ಶಾಸ್ತ್ರವನ್ನು ಕೂಡ ರಚಿಸಿ ಉಪದೇಶಿಸಿದಂಥವರು. ಅಂತಹ ತ್ರೈಲೋಕ್ಯಾಚಾರ್ಯರು, 3 ಲೋಕದ ಗುರುವಾದಂತಹ ಮಧ್ವಾಚಾರ್ಯರ ಪಾದಗಳೆಂಬ ಉಜ್ವಲ ಕಾಂತಿಯುಕ್ತವಾದಂತಹ ಜಲಜ ಕಮಲಗಳಲ್ಲಿ ಇರುವ ಧೂಳುಗಳು ನಮ್ಮನ್ನ ಪವಿತ್ರೀಕರಿಸಲಿ ಅಂತ ಅದರ ಒಂದು ಸ್ತೋತ್ರ ಇದೆ. ಹೆಚ್ಚು ಕಡಿಮೆ ಎಲ್ಲಾ ವಿಶೇಷಣಗಳು ಕೂಡ ಇಬ್ಬರಿಗೂ ಅನ್ವಿತ ಆಗೇ ಆಗ್ತವೆ. ಅಲ್ಲಿ ಈ ವಿಗ್ರಹ ಮಾಡುವಾಗ ಅತಿಗುಣ ಗುರುತಮ ಈ ಎಲ್ಲ ಶಬ್ದಗಳನ್ನು ಕೆಲವು ನಾವು ಸಮಾಸ ಮಾಡಿ ತೋರಿಸುವಾಗ ವೇದವ್ಯಾಸ ದೇವರಿಗೆ ಒಂದು ರೀತಿ ಅನ್ವಯ, ಆಚಾರ್ಯರಿಗೆ ಮತ್ತೊಂದು ರೀತಿ ಅನ್ವಯ ಅಂತ ಸ್ವಲ್ಪ ಈ ಬದಲಾವಣೆ ಮಾಡಬಹುದು ಅಷ್ಟೆ. ಅದು ಕೂಡ ಬಹಳ ಮಹತ್ವದ ಬದಲಾವಣೆ ಅಲ್ಲ. ಇಬ್ಬರಿಗೂ ಕೂಡ ಹೀಗೆ ಆ ಎಲ್ಲ ಶಬ್ದಗಳನ್ನು ನಾವು ಅನ್ವಯಿಸಿ ತೋರಿಸಬಹುದಾಗಿದೆ. ಅನನ್ಯೇನೇವ ಯೋಗೇನ ಮಾಂಧ್ಯಾಯಂತ ಉಪಾಸತೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ವರ್ಣಿಸ್ತಾನೆ. ಏಕಭಕ್ತಿ ವಿಶಿಷ್ಯತೆ, ಏಕಭಕ್ತಿ, ಪರಮಾತ್ಮನಲ್ಲಿ ಏಕಭಕ್ತಿ ಮಾಡಬೇಕು.
ಮೈಚ ಅನನ್ಯ ಯೋಗೇನ, ಹೀಗೆ ಅನನ್ಯ ಯೋಗ, ಏಕಭಕ್ತಿ ಇತ್ಯಾದಿ ಶಬ್ದಗಳನ್ನ ಗೀತಾದಲ್ಲಿ ಅನೇಕ ಬಾರಿ ಭಗವಂತ ಪ್ರಯೋಗಿಸಿದ್ದಾನೆ. ಆ ಮೂಲಕ ಈ ಎಲ್ಲ ಮಹತ್ವದ ಗುಣಗಳೇನಿವೆ ಈ ಜಗತ್ತಿನಲ್ಲಿ, ಎಲ್ಲಾ ಮಹತ್ವದ ಗುಣಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದ ಗುಣ ಅಂತಂದ್ರೆ ಪರಮಾತ್ಮನನ್ನ ಅನನ್ಯವಾದಂತಹ ಭಕ್ತಿಯಿಂದ ಉಪಾಸಿಸುವುದು. ಅದು ಅತ್ಯಂತ ದೊಡ್ಡ ಗುಣ ಅಂತ ಕರೆಸ್ಕೋತದೆ. ಹರಿಪ್ರವಣತ, ಭಗವಂತನಲ್ಲಿಯೇ ಅತ್ಯಂತ ನಿಷ್ಠವಾದಂತಹ ಭಕ್ತಿ. ಬೇರೆ ಎಲ್ಲಿ ಯಾರಿಗೆ ನಮಸ್ಕಾರ ಮಾಡಿದರೂ ಕೂಡ ಅಲ್ಲಿ ಪರಮಾತ್ಮ ಒಳಗಿದ್ದಾನೆ ಎಂಬ ದೃಷ್ಟಿಯಿಂದಲೇ ನಮಸ್ಕಾರ ಮಾಡಬೇಕು. ಹೊರತು ಬೇರೆ ಯಾರಿಗೂ ಕೂಡ ನಮಸ್ಕಾರ ಮಾಡುವಂಥದ್ದು ಶಾಸ್ತ್ರ ಸಮ್ಮತವೇ ಅಲ್ಲ. ಒಳಗೆ ಪರಮಾತ್ಮ ಇದ್ದಾನೆ ಅನ್ನುವಂಥ ಎಚ್ಚರ ಇಲ್ಲದೆ ಹೋದರೆ ಬೇರೆಯವರಿಗೆ ಮಾಡಿದ ಒಂದು ನಮಸ್ಕಾರವೂ ಕೂಡ ಆಯಾ ವ್ಯಕ್ತಿಗಳಿಗೂ ತಲುಪೋದಿಲ್ಲ, ಮತ್ತೆ ಪರಮಾತ್ಮನು ಕೂಡ ಅದನ್ನ ಸ್ವೀಕರಿಸುವುದಿಲ್ಲ. ನಮಗಿದು ಗೊತ್ತಿದ್ದೇ ಇದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಆಕಾಶದಿಂದ ಮಳೆ ರೂಪದಲ್ಲಿ ಸುರಿದಂತಹ ನೀರು ಎಲ್ಲವೂ ಕೂಡ ಸಾಗರಕ್ಕೆ ಹೋಗಿ ತಲುಪುವಂತೆ ನಾವು ಯಾರಿಗೆ ನಮಸ್ಕಾರ ಮಾಡಿದ್ರೂ ಅದೆಲ್ಲ ಭಗವಂತನಿಗೆ ತಲುಪ್ತದೆ. ಆದರೆ ಭಗವಂತನಿಗೆ ನಮಸ್ಕಾರ ಮಾಡಿದ್ದೀವಿ ಅನ್ನೋ ಎಚ್ಚರ ನಮಗಿದ್ರೆ ಮಾಡಿದ ನಮಸ್ಕಾರದಿಂದ ನಮಗೆ ಫಲ ಇದೆ. ಆ ಎಚ್ಚರ ನಮಗಿಲ್ಲದೆ ಹೋದ್ರೆ ನಾವು ಭ್ರಷ್ಟರಾಗ್ತೀವಿ ಅಂತ ಈಗ ಅದನ್ನ ಅರ್ಥೈಸ್ಕೊಳ್ಬೇಕು. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಭಗವದ್ಗೀತಾದಲ್ಲೂ ಕೂಡ ಹೇಳ್ತಾರೆ. ವಾಸುದೇವನೇ ಸರ್ವ. ಈ ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಕೂಡ ವಾಸುದೇವನೇ ಅಂತರ್ಗತನಾಗಿದ್ದಾನೆ. ಅವನನ್ನೇ ನಾನು ಭಜಿಸಬೇಕು ಅಂತ ತಿಳ್ಕೊಳ್ಳುವವನು ಸುದುರ್ಲಭ, ಅತ್ಯಂತ ದುರ್ಲಭ ಅಂತ ಹೇಳ್ತಾರೆ. ಇದನ್ನ ಗೀತಾ ತಾತ್ಪರ್ಯ ಮೊದಲಾದ ಕಡೆಗಳಲ್ಲಿ ಪೂರ್ಣಂ ವಸ್ತು ಯಥೋ ಹ್ಯೇಕೋ ವಾಸುದೇವೋ ನಚಾಪರಃ, ಜಗತ್ತಿನಲ್ಲಿ ಅತ್ಯಂತ ಪೂರ್ಣನಾದವನು ಅಂದ್ರೆ ಪರಮಾತ್ಮ ಒಬ್ಬನೇ. ಏವಂ ಬಿದ್ ದುರ್ಲಭೋ ಲೋಕೆ ಯತ್ಸರ್ವೇ ವಿಷಯಾಜನ. ಹೀಗೆ ಯಾರು ತಿಳ್ಕೊಂಡಿರ್ತಾರೆ ಪರಮಾತ್ಮನೇ ಎಲ್ಲಿ ಪೂರ್ಣ, ಅವನನ್ನು ಬಿಟ್ಟರೆ ಯಾರೂ ಪೂರ್ಣರಲ್ಲ ಅನ್ನುವ ತಿಳುವಳಿಕೆ ಯಾರು ಇಟ್ಕೊಂಡಿದ್ದವರೆ ಅಂಥವ್ರು ಅತ್ಯಂತ ದುರ್ಲಭ. ಸರ್ವೇತೆ ಮಿಶ್ರಯಾಜನ, ಉಳಿದವರೆಲ್ಲ ಏನಿದ್ದಾರೆ ಎಲ್ಲಾ ಕಡೆ ಯಾರ್ಯಾರನ್ನೋ ನಮಸ್ಕರಿಸ್ತಾರೆ. ಒಳಗೆ ನಮಸ್ಕರಿಸುವಾಗ ಆ ಒಳಗೆ ಪರಮಾತ್ಮ ಇದ್ದಾನೆ ಅನ್ನುವಂತಹ ಒಂದು ಅನುಸಂಧಾನ ಅವ್ರಿಗೆ ಇರೋದಿಲ್ಲ. ಅವರನ್ನು ಮಿಶ್ರಯಾಜಿಗಳು ಅಂತ ಕರೀತಾರೆ, ಮಿಶ್ರ ಭಕ್ತರು ಅಂತ. ಪರಮಾತ್ಮನ ಜ್ಞಾನ ಅವ್ರಿಗೆ ಇದ್ದಿರಬಹುದು, ಆದ್ರೆ ಪರಮಾತ್ಮನನ್ನ ಆ ಸಂದರ್ಭದಲ್ಲಿ ಅವರು ನೆನೆಸಿಕೊಳ್ಳೋದಿಲ್ಲ. ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯದೆ ಇತರರನ್ನ ಪೂಜಿಸುವಂಥವರು ತಮ್ಮ ಅಯೋಗ್ಯ ಕಾಮನೆಗಳಿಗಾಗಿ ಪೂಜಿಸಿ ಭ್ರಷ್ಟರಾಗ್ತಾರೆ ಅಂತ ಅದನ್ನ ಆ ಗೀತಾ ತಾತ್ಪರ್ಯದಲ್ಲೇ ವರ್ಣಿಸಿದ್ದಾರೆ. ಹೀಗೆ ಗೀತಾದಲ್ಲೇ ಅನನ್ಯ ಭಕ್ತಿಯನ್ನ, ಏಕಭಕ್ತಿಯನ್ನ, ಪರಮಾತ್ಮನನ್ನು ಬಿಟ್ರೆ ಅಂಥ ಒಂದು ಭಕ್ತಿ ಬೇರೆ ಯಾರಿಗೂ ಮೀಸಲಾಗಿರಬಾರದು ಅಂತನ್ನೋದನ್ನ ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಹಿಂದೆ ಗೀತಾ ಪ್ರವಚನ ಮಾಡುವಾಗಲೂ ಕೂಡ ನಾನು ಹೇಳಿದ್ದೆ, ಏಕದೇವತೋಪಾಸನೆ, ಭಗವಂತನೇ ಏಕ ಅನ್ನುವಂಥ ಎಚ್ಚರ, ಇದು ನಮಗೆ ಬೇರೆ ಯಾರಿಂದಲೂ ಕೂಡ ತಿಳಿಯಬೇಕಾದಂತಹ ಸಂಗತಿ ಅಲ್ಲ. ವೇದಗಳು ಮತ್ತು ಪುರಾಣಾದಿಗಳು ಕೂಡ, ಭಗವದ್ಗೀತೆ ಕೂಡ ಅದನ್ನು ಬಹಳ ವಿಶಿಷ್ಟವಾಗಿ ವರ್ಣನೆ ಮಾಡಿವೆ. ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಂತ ಧರ್ಮ ಸೂಕ್ತ ಹೇಳಿದೆ. ಒಂದೇ ಒಂದು ಸತ್ಯವಾದಂತಹ ವಸ್ತು ಇದೆ, ಅದನ್ನ ಬಹುಧಾ ಅನೇಕ ಹೆಸರುಗಳಿಂದ ಜ್ಞಾನಿಗಳಾದವರು ಕರೀತಾರೆ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತ ಗೀತಾದ ಒಂದು ಶ್ಲೋಕ. ಪರಮಾತ್ಮ ಒಬ್ಬನೇ ಎಲ್ಲಾ ಕಡೆನೂ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮ ನಿಯಾಮಕನೂ ಆಗಿದ್ದಾನೆ ಅಂತ ಯಾರು ಅವನನ್ನು ಭಜಿಸ್ತಾರೆ, ಅವನು ಯಾವ ರೀತಿಯಾಗಿ ಕೆಲವು ಬಾರಿ ಪ್ರಾರಬ್ಧ ಕರ್ಮದಿಂದ ತಪ್ಪಿ ನಡೆದರೂ ಕೂಡ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗುವುದು ಯಾವತ್ತೂ ಪ್ರತಿಬದ್ಧ ಆಗೋದಿಲ್ಲ.
ಅವನಿಗೆ ಮೋಕ್ಷ ಅಂತ ಅನ್ನೋದು ನಿಶ್ಚಿತ ಅಂತ ಭಗವದ್ಗೀತಾದಲ್ಲೂ ಕೂಡ ಹೇಳಿದ್ದಾರೆ. ಅದನ್ನ ಭಾಷ್ಯ ತಾತ್ಪರ್ಯಗಳಲ್ಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಹರಿಪ್ರವಣತ, ಭಗವಂತನಲ್ಲಿ ನಿಷ್ಠೆ ಅಂತ ಅನ್ನೋದು ಬಹಳ ಮುಖ್ಯ. ಮತ್ಸಂಪತ್ಯಾದು ಗುರುವಾದೀನ್ ಭಜಂತೆ ಮಧ್ಯಮಾ ಜನಾಃ ಮದುಪಾಹಿತಯಾ ಚೈವ ಭಜಂತೆ ಉತ್ತಮಾ ಜನಾಃ ಅಂತ ಈ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉದ್ಧರಿಸುವಂತಹ ಒಂದು ಮಾತು. ಮಧ್ಯಮಾಹ ಜನಾಃ, ಈ ಮಧ್ಯಮ ಭಕ್ತರೇನಿದ್ದಾರೆ ಅವರು ಯಾರ್ಯಾರಿಗೂ ನಮಸ್ಕಾರ ಮಾಡ್ತಾರೆ. ತಂದೆ, ತಾಯಿ, ಗುರು, ಹಿರಿಯ ಬಂಧುಗಳು ಇತ್ಯಾದಿ ಎಲ್ಲರನ್ನೂ ಕೂಡ ನಮಸ್ಕಾರ ಮಾಡ್ತಾರೆ. ಹಾಗೆ ನಮಸ್ಕಾರ ಮಾಡುವಾಗ ಗುರುವಾದೀನ್ ಮತ್ ಸಂಪತ್ಯಾತು ಗುರುವಾದೀನ್, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ. ಮಾಡುವಾಗ ಪರಮಾತ್ಮನನ್ನ ನೆನಪಿಸ್ಕೋತಾರೆ ಅಂತ ನಿಶ್ಚಿತವಿಲ್ಲ. ಪರಮಾತ್ಮನ ಭಕ್ತರಿವರು ಅನ್ನುವಂಥ ಗೌರವ ಆ ಗುರು ಹಿರಿಯರ ಬಗ್ಗೆ ಇರ್ತದೆ. ಆದ್ರಿಂದ ಅವರನ್ನ ನಮಸ್ಕರಿಸ್ತಾರೆ. ನಮಸ್ಕಾರ ಮಾಡುವಾಗ ಆ ಎದುರಿಗಿರುವಂತಹ ಗುರು ಹಿರಿಯರು ಮೊದಲಾದವರಿಗೆ ನಮಸ್ಕಾರ ಮಾಡ್ತಿದ್ದೀವಿ ಅನ್ನುವಂಥ ಭಾವನೆ ಇರ್ತದೆ ಅವ್ರಿಗೆ. ಆದ್ರೆ ಮದ್ ಉಪಾಧಿತಯಾಚೈವ ಭಜಂತೆ ಉತ್ತಮಾ ಜನಾಃ, ಶ್ರೇಷ್ಠರಾದವರು ಉಪಾಸನೆ ಮಾಡುವಾಗ ಮದ್ ಉಪಾಧಿತಯ, ಅವರು ಯಾವತ್ತು ಸಾಮಾನ್ಯರಾದವರಿಗೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಗೆ ನಮಸ್ಕಾರ ಮಾಡಿದಾಗ ಅಲ್ಲಿ ಒಳಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಅನ್ನುವಂತಹ ಎಚ್ಚರ ಇಟ್ಕೊಂಡಿರ್ತಾರೆ. ಮದ್ ಉಪಾಧಿತಯ, ಆ ಪರಮಾತ್ಮನಿಗೆ ಇವರೆಲ್ಲರೂ ಕೂಡ ವಿಗ್ರಹದಂತಿದ್ದಾರೆ, ಪರಮಾತ್ಮನಿಗೆ ಇವರು ವಿಗ್ರಹ ಆಗಿದ್ದಾರೆ ಅಂತ ಅನ್ನುವಂತಹ ಎಚ್ಚರ ಅವರಿಗೆ ಇರ್ತದೆ ಹೊರತು ಇವರಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅನ್ನುವಂಥ ಭ್ರಮ ಇರೋದಿಲ್ಲ. ಯಾರು ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ತಾರೆ ಮತ್ತೆ ಆ ಪ್ರಸಂಗದಲ್ಲಿ ಪರಮಾತ್ಮನನ್ನ ನೆನಪಿಸ್ಕೊಳ್ಳೋದಿಲ್ಲ, ಅವರು ಭಾಗವತರು ಅಂತ ಕರೆಸ್ಕೊಳ್ಳೋದಿಲ್ಲ. ತ್ರೈವಿದ್ಯರು ಅಂತ ಅವರನ್ನ ಶಾಸ್ತ್ರ ಕರೆದಿದೆ. ತ್ರಿವಿದ್ಯಾಗಳು ಅಂದ್ರೆ ಋಗ್, ಯಜುಃ, ಸಾಮ ಅನ್ನುವಂಥ 3 ವೇದಗಳನ್ನ ಓದಿ ಅಲ್ಲಿರುವಂತಹ ಮೇಲ್ನೋಟವನ್ನು ಮಾತ್ರ ಗ್ರಹಿಸಿ ಏಕದೇವನಾದಂತಹ ಪರಮಾತ್ಮನ ಎಚ್ಚರವಿಲ್ಲದವರಿಗೆ ತ್ರೈವಿದ್ಯರು ಅಂತ ಕರೀತಾರೆ. ಭಾಗವತರು ಅಂತಂದ್ರೆ ಭಗವಂತನ ಸರ್ವೋತ್ತಮತ್ವವನ್ನ ಬಲ್ಲವರು ಅಂತ ಅರ್ಥ. ಇದು ಶ್ರೀಮದ್ ವಿಷ್ಣು ನಿಷ್ಠಾ ಅನ್ನುವುದು ಅತ್ಯಂತ ಶ್ರೇಷ್ಠವಾದ ಗುಣ. ಇದು ಎಲ್ಲಾ ಗುಣಗಳಲ್ಲೂ ಕೂಡ ಈ ಗುಣ ಅಂತ ಅನ್ನೋದು ಅತ್ಯಂತ ಹಿರಿದಾದಂತಹ ಗುಣ ಅಂತ ಅದನ್ನ ವರ್ಣಿಸಿದ್ದಾರೆ. ಶಾರದಾ ಅಂತ ಇಲ್ಲಿ ಶಬ್ದ ಇದೆ. ಶಾರಂ ವಿದ್ಯೆಯ ಸ್ವಾತಂತ್ರ್ಯಂ ದದಾತಿ ಇತಿ ಶಾರದಾ. ಜ್ಞಾನವನ್ನು ಕೊಡುವ ಮೂಲಕ ಯಾರು ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತಾಳೋ ಆ ಲಕ್ಷ್ಮೀ ದೇವಿ ಅಥವಾ ಭಾರತೀ ದೇವಿಯನ್ನು ಶಾರದಾ ಅಂತ ವರ್ಣಿಸ್ತಾರೆ. ಶರ ಸ್ವತಂತ್ರ ಉದ್ದಿಷ್ಟ ಶಾರಂ ಸ್ವಾತಂತ್ರ್ಯ ಮುಚ್ಯತೆ, ಇದೊಂದು ಅಭಿಧಾನ. ಶರ ಅಂದ್ರೆ ಸ್ವತಂತ್ರ, ಶಾರದಾ ಅಂದ್ರೆ ಆ ಸ್ವಾತಂತ್ರ್ಯವನ್ನ ಕೊಡುವಂಥವಳು. ಸ್ವತಂತ್ರನಾದ ವ್ಯಕ್ತಿಯ ಗುಣವೇ ಶಾರ. ಇನ್ನೊಂದು ಶಾರ ಅಂದ್ರೆ ಶಾರಂ ಹಿಂಸಾಕರತ್ವ ಸಂಸಾರಂ ಅವಿದ್ಯಾಂ ವಾ ದ್ಯತೀತಿ ವಾ. ಶಾರ ಅಂದ್ರೆ ಸಂಸಾರ. ಇದು ಶ್ರೀ ಹಿಂಸಾಯಂ ಅನ್ನೋ ಧಾತುವಿನಿಂದ ಹುಟ್ಟಿತ್ತು. ಸಂಸಾರ ನಮಗೆ ತೊಂದರೆದಾಯಕವಾಗಿದೆ. ಆ ತೊಂದರೆದಾಯಕವಾದಂತಹ ಹಿಂಸಾಕರವಾದ ಈ ಸಂಸಾರವನ್ನ ದ್ಯತಿ ದೋ ಅವಖಂಡನೆ ಅಂತ. ಶಾರದಾ ಅನ್ನುವಂಥ ಹಿಂದಿನ ಅರ್ಥದಲ್ಲಿ ಸ್ವಾತಂತ್ರ್ಯವನ್ನು ಕೊಡುವವಳು, ಡಿದಾನಿ ದಾನಿ ಅಂತ ಧಾತು ಇತ್ತು. ಇಲ್ಲಿ ಸಂಸಾರವನ್ನು ಕತ್ತರಿಸಿ ಒಗೆಯುವವಳು ಅಂತ ಈ ದೋ ಅವಖಂಡನೆ ಅಂತ ಧಾತು ಇದೆ. ದೋ ಅವಖಂಡನೆ ಧಾತುವಿನ ಅನುಸಾರವಾಗಿ ಆ ಸಂಸಾರವನ್ನು ಕತ್ತರಿಸಿ ಹಾಕುವವಳು ಅಂತ ಅದರ ಅರ್ಥ. ಹೀಗೆ ತ್ರಿವಿಕ್ರಮ ಪಂಡಿತರ ಆ ವಾಯುಸ್ತುತಿಯ ಮೊದಲನೇ ಶ್ಲೋಕ, ಶ್ರೀಮದ್ ವಿಷ್ಣು ನಿಷ್ಠಾ ಅನ್ನುವ ಮೊದಲನೇ ಶ್ಲೋಕದ ಒಂದು ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ.